ನಿನ್ನೆ ಆರ್ಸಿಬಿ ವರ್ಸಸ್ ಆರ್ಆರ್ ಮ್ಯಾಚ್ ಹೈ ವೋಲ್ಟೇಜ್ ಮ್ಯಾಚ್ ನಡೀತು. ಆರ್ಸಿಬಿ ಗೆದ್ದೇ ಗೆಲ್ಲುತ್ತೆ ಅನ್ನುವಂತ ವಿಶ್ವಾಸದಲ್ಲಿದ್ವಿ. ಬಟ್ ವೈಭವ್ ಅಬ್ಬರ ಆರ್ಸಿಬಿ ಆಟಗಾರರಿಗೆ ಚಳಿ ಜ್ವರ ಬರುವ ರೀತಿಯಲ್ಲಿ ಇತ್ತು. ಭುವಿ ಹೆಜಲ್ವುಡ್ ಯಾರು ಬೌಲರ್ ಅಂತ ನೋಡ್ಲಿಲ್ಲ. ವೈಭವ್ ಅಬ್ಬರ ಆರ್ಸಿಬಿ ಆಟಗಾರರಿಗೆ ಚಳಿ ಜ್ವರ. ಭುವಿ ಹೆಜಲ್ವುಡ್ ಯಾರು ಬೌಲರ್ ಅಂತಾನೂ ನೋಡ್ಲಿಲ್ಲ. ಬೌಲರ್ ಯಾರೆಂದು ನೋಡದೆ ಸಮಾ ಬಾರಿಸಿದ ವೈಭವ್ ಸೂರ್ಯವಂಶಿ ಆಟಕ್ಕೆ ಮುಗ್ಗರಿಸಿದ ಆರ್ಸಿಬಿ ಟೀಮ್. ವೈಭವ್ ಭರ್ಜರಿ ಬ್ಯಾಟಿಂಗ್ಗೆ ಕಂಗೆಟ್ಟ ಆರ್ಸಿಬಿ ಫ್ಯಾನ್ಸ್. ಸೋಷಿಯಲ್ ಮೀಡಿಯಾದಲ್ಲಿ ತರಹೇವಾರಿ ಕಾಮೆಂಟ್ಸ್. ಈ ಹುಡುಗನನ್ನ ಯಾವ್ದಾದ್ರೂ ಸ್ಕೂಲ್ನ ಸಮ್ಮರ್ ಕ್ಯಾಂಪ್ಗೆ ಸೇರಿಸಿ ಅಂತ ಕಾಮೆಂಟ್ಸ್ ಗಳು ಬರ್ತಾ ಇತ್ತು. ಈ ಚಿಕ್ಕ ಹುಡುಗನನ್ನ ಕರೆದುಕೊಂಡು ಬಂದು IPLಗೆ ಬಿಟ್ಟಿದ್ದೀರಾ? ಇವನು ಯಾರನ್ನೂ ನೋಡ್ತಿಲ್ಲ, ನಾಯಿ ಹೊಡೆದಂಗ್ ಹೊಡಿತಾನೆ. ಬುಮ್ರಾ ಭುವಿಗೆ ವೈಭವ್ ವಯಸ್ಸಿನ ಮಕ್ಕಳು ಇದ್ದಾರೆ. ಆ ಮಕ್ಕಳಿಗೆ ಹೇಗೆ ಮುಖ ತೋರಿಸ್ಬೇಕು ಅವರು ಪಾಪ ಅನ್ನುವಂತ ರೀತಿಯಲ್ಲಿ ಕಾಮೆಂಟ್ಸ್ ಗಳ ಸುರಿಮಳೆ. ವ್ಯಂಗ್ಯವಾಗಿ ಕಾಮೆಂಟ್ ಗಳಾಗ್ತಾ ಇದೆ. ವೈಭವ್ ಸೂರ್ಯವಂಶಿ ಮೇಲೆ ಆರ್ಸಿಬಿ ಅಭಿಮಾನಿಗಳು ಟ್ರೋಲ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ವೈಭವ್ ಸೂರ್ಯವಂಶಿ ಹವಾ ಜೋರಾಗಿದೆ. ನಿನ್ನೆ ಆರ್ಸಿಬಿ ವರ್ಸಸ್ RR ಹೈ ವೋಲ್ಟೇಜ್ ಮ್ಯಾಚ್ ಅಸ್ಸಾಂನ ಗುವಾಹಟಿಯಲ್ಲಿ ನಡೀತು. ತುಂಬಾ ಕ್ಯೂರಿಯಾಸಿಟಿಯನ್ನ ಹುಟ್ಟಿ ಹಾಕಿತ್ತು. ಯಾಕಂದ್ರೆ ಸ್ಟಾರ್ಟಿಂಗ್ ಅನ್ನ ಮ್ಯಾಚ್ ಅನ್ನ ಗಮನಿಸಿದಾಗ RCB ಬ್ಯಾಟಿಂಗ್ ಇರುತ್ತೆ, ಟಾಸ್ಕ್ ಆಗುವಂತದ್ದು RR ಗೆಲ್ಲುತ್ತೆ ಟಾಸ್ಕ್ ಅಲ್ಲಿ. ಹಾಗಾಗಿ RCB ಬ್ಯಾಟಿಂಗ್ ಬೌಲಿಂಗ್ ಅನ್ನ RR ಆಯ್ಕೆ ಮಾಡಿಕೊಳ್ಳುತ್ತೆ. RCB ಅಲ್ಲಿ ಇನ್ನು 100ರ ಗಡಿನೂ ಸಹಿತ ದಾಟಿರಲ್ಲ. ಅಷ್ಟರಲ್ಲಿ 7 ವಿಕೆಟ್ ಡಮಾರ್. ಹಾಗಾಗಿ ಸಾಕಷ್ಟು ಅಂದ್ರೆ ಏನಾಗುತ್ತಪ್ಪ ಗೇಮ್ ನ ಕೆಲವೊಂದಿಷ್ಟು ಜನ ಆಗ್ಲೇ ಊಹಿಸ್ಬಿಟ್ಟಿದ್ರು. ಈ ಗೇಮ್ ಆಗಲ್ಲ ಬಿಡಿ ಅನ್ನುವಂತ ನಿಟ್ಟಿನಲ್ಲಿ ಗೇಮ್ ನ ಊಹಿಸ್ಬಿಟ್ಟಿದ್ರು. ಬಟ್ ಹಾಗಾಗಿ ಸಾಕಷ್ಟು ಕ್ಯೂರಿಯಾಸಿಟಿ, ಕುತೂಹಲ. ನಿನ್ನೆ RCB ವರ್ಸಸ್ RR ಮ್ಯಾಚ್, ಅದರಲ್ಲಿ ವೈಭವ್ ಸೂರ್ಯವಂಶಿ ಬ್ಯಾಟಿಂಗು ಎಂದಿನಂತೆ ಕಥಾವತ್ತಾಗಿ 6, 4 ಬಾರಿಸಿದ್ದು. ಹೀಗಾಗಿ RCB ಅಭಿಮಾನಿಗಳು ಬಿಡ್ತಾ ಫಸ್ಟ್ ಸ್ಕೂಲ್ಗಳನ್ನೆಲ್ಲ ಓಪನ್ ಮಾಡಿ. ಈ ಮಕ್ಕಳದ್ದು ಸಿಕ್ಕಾಪಟ್ಟೆ ಗಲಾಟೆ ಆಗ್ಬಿಟ್ಟಿದೆ. ಮತ್ತೆ ಈ ವೈಭವ್ ಸೂರ್ಯವಂಶಿನ ತಗೊಂಡಾಗ ಯಾವ್ದಾದ್ರು ಸಮ್ಮರ್ ಕ್ಯಾಂಪ್ ಹಾಕಿ ಸುಮ್ಮನೆ ತಂದು IPL ಬಿಟ್ಟಿದ್ದಾರೆ. ಅವ್ನು ಚಿಕ್ಕವರು ದೊಡ್ಡವರು ಅಂತ ನೋಡಿದ್ರೆ ಎಲ್ಲರಿಗೂ ನಾಯಿ ಹೊಡೆದಂಗೆ ಹೊಡಿತಾ ಇದ್ದಾನೆ. ಮತ್ತೆ ಬುಮ್ರಾ, ಹೇಜಲ್ವುಡ್, ಭುವನೇಶ್ವರ್ ಅವ್ರಿಗೆಲ್ಲ ವೈಭವ್ ವಯಸ್ಸಿನ ಮಕ್ಕಳಿದ್ದಾರೆ. ಮನೆಗೆ ಹೋಗಿ ಅವ್ರಿಗೆ ಹೆಂಗ್ ಮುಖ ತೋರ್ಸೋಕ್ಕಾಗುತ್ತೆ? ಆಮೇಲೆ ಈ ಸ್ಕೂಲ್ಗಳಲ್ಲೂ ಅಷ್ಟೇ, ಗೇಮ್ಸ್ ಪೀರಿಯಡ್ ಟೈಮಲ್ಲಿ ಮ್ಯಾಥ್ಸ್ ಟೀಚರ್ನ ಬಿಟ್ಟು ಅವ್ರಿಗೆಲ್ಲ ಬೇಜಾರು ಮಾಡಬೇಡಿ. ಅವ್ರಿಲ್ಲ ಅಂದ್ರೆ ಗೇಮ್ಸ್ ಪೀರಿಯಡ್ ಬಿಟ್ಬಿಟ್ಟು ಹಿಂಗೆ IPL ಟೂರ್ನಮೆಂಟ್ಸ್ ಬಂದು ದೊಡ್ಡವ್ರಿಗೆಲ್ಲ ಹಿಂಸೆ ಮಾಡ್ತಾ ಇರ್ತಾರೆ. ಜೊತೆಗೆ ಈ ಜೈಸ್ವಾಲ್ ಬೇರೆ, ಇಷ್ಟು ದಿನ ನಾವು ಅವನ್ನ ಚಿಕ್ಕವನು ಅನ್ಕೊಂಡಿದ್ವಿ. ಈಗ ಸೂರ್ಯವಂಶಿ ಬಂದ್ಮೇಲೆ ಇವ್ನು ಮೀಸೆ ಎಲ್ಲ ಬಿಟ್ಕೊಂಡು ಆಗ್ಲೇ ರಿಟೈರ್ಮೆಂಟ್ ರೆಡಿ ಆಗ್ಬಿಟ್ಟಿದ್ದಾನೆ. ಸೊ ಈ ಸೂರ್ಯವಂಶಿಯಿಂದ ಎಲ್ಲರಿಗೂ ಪ್ರೆಷರ್ ಇಡೀ ಟೂರ್ನಮೆಂಟ್ ಅಲ್ಲಿ. ಮುಂಚೆ ಎಲ್ಲ 19-20 ವರ್ಷದ ಹುಡುಗರು ಬಂದು ಕೋಟಿ ತಗೊಂಡಿದ್ರು ಅಂತ IPL ಅಲ್ಲಿ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಬೈಯೋರು. ಈ ವೈಭವ್ ಬಂದ್ಮೇಲೆ ಇವಾಗ ನಮ್ಮ ಮನೇಲಿ ಮಾತಾಡದೆ ಬಿಟ್ಬಿಟ್ಟಿದ್ದಾರೆ. 15 ವರ್ಷ ಇರ್ಬೇಕಾದ್ರೆ ಏನ್ ಮಾಡ್ತಿದ್ವಿ? ಮನೇಲಿ 10 ರೂಪಾಯಿ ಕೊಟ್ಬಿಟ್ಟು ಶುಂಠಿ, ಪುದೀನ, ಕರ್ಬೇವು, ಕೊತ್ತಂಬರಿ ತಗೊಂಬ ಅಂದ್ರೆ ಅದ್ರಲ್ಲಿ 2 ರೂಪಾಯಿ ದೇಪಿ ಬೋಟಿ ತಿನ್ನಕ್ ಹೋಗ್ತಾ ಇದ್ವಿ. ಈ ಹುಡುಗ ಕೋಟಿ ದುಡ್ಕೊಂಡು ರನ್ಗಳನ್ನ ಲೂಟಿ ಮಾಡ್ತಾ ಇದ್ದಾನೆ. ನಾವು 15-16 ವಯಸ್ಸಲ್ಲಿ ಏನಾದ್ರು ಎದುರು ಮಾತಾಡಿದ್ರೆ ಮನೇಲಿ ಬೈಯೋರು, ದೊಡ್ಡವ್ರ ಹತ್ರ ಹಿಂಗ ಮಾತಾಡೋದು ಅಂತ. ಈ ಹುಡ್ಗಂಗೆ ಯಾರು ಹೇಳಲ್ವಾ ದೊಡ್ಡವ್ರಿಗೆ ಹಿಂಗ ಹೊಡೆಯೋದು ಅಂತ? ಬುಕ್ ಕ್ರಿಕೆಟ್ ನೆನಪಿದ್ಯಲ್ಲ, 6, 4, 2. ಈ ಹುಡ್ಗ ಬುಕ್ಕಲ್ಲಿ ಇಲ್ದಿರೋ ಕ್ರಿಕೆಟ್ ಎಲ್ಲ ಆಡ್ತಾವನೆ. ಸೂರ್ಯವಂಶಿ ಹೆಂಗ್ ಹೊಡೆದ ಅಂತ ಅಂದ್ರೆ ಮ್ಯಾಚ್ ಹೆಂಗ್ ಸೋತ್ರು, ಯಾಕೆ ಸೋತ್ರು ಅಂತ ಯಾರು ಡಿಸ್ಕಸ್ ಮಾಡ್ತಿಲ್ಲ. ನಿಮ್ ವಾಟ್ಸ್ಆಪ್ ಗ್ರೂಪ್ಗಳಲ್ಲೇ ನೋಡಿ, ಹುಡ್ಗ ಹೆಂಗ್ ಹೊಡೆದ ಅಂತ ಅಷ್ಟೇ ಮಾತಾಡ್ತಿರೋದು. ಎಲ್ಲ ಒಪ್ಕೊಂಡ್ಬಿಟ್ರು ಇದು ಯಾವ್ದೋ ಮ್ಯಾಜಿಕ್ ಮಗು ಅಂತ. ಆಮೇಲೆ ಬ್ಯಾಟ್ಸ್ಮನ್ಗಳಿಗೆ ಇವಾಗ್ಲೇ ವಾರ್ನಿಂಗ್ ಕೊಟ್ಬಿಡೋಣ. ಸ್ಪಿನ್ನರ್ ಅನ್ಕೊಂಡು ಕೃಣಾಲ್ ಬೌಲ್ ಮಾಡ್ಬೇಕಾದ್ರೆ ಹೆಲ್ಮೆಟ್ ಇಲ್ದಲೆ ಬಂದ್ರೆ ನಿಮ್ ತಲೆ ಊಸ್ಟ್ ಆಗೋದಂತೂ ಗ್ಯಾರಂಟಿ. ಮ್ಯಾಚ್ ಹೋಯ್ತು ಅಂತ ನಮಗ್ ಇಷ್ಟು ಬೇಜಾರಾದ್ರೆ ಇನ್ನ ಸೂರ್ಯವಂಶಿ ಫ್ರೆಂಡ್ಸ್, ಚೈಲ್ಡ್ಹುಡ್ ಫ್ರೆಂಡ್ಸ್ ನ ನೆನ್ಪು ಮಾಡ್ಕೊಳ್ಳಿ. ಅದೆಷ್ಟು ಬಾಲ್ ಕಳ್ದಾಕೋನೋ, ಒಬ್ನೇ ಅದೆಷ್ಟು ಬ್ಯಾಟಿಂಗ್ ಆಡಿ ಹೊಟ್ಟೆ ಉರಿಸ್ಬಿಟ್ಟವನು. ಸ್ಕೂಲ್ಗಳನ್ನೆಲ್ಲ ಓಪನ್ ಮಾಡಿ. ಈ ಮಕ್ಕಳದ್ದು ಸಿಕ್ಕಾಪಟ್ಟೆ ಗಲಾಟೆ ಆಗ್ಬಿಟ್ಟಿದೆ. ಮತ್ತೆ ಈ ವೈಭವ್ ಸೂರ್ಯವಂಶಿನ ತಗೊಂಡಾಗ ಯಾವ್ದಾದ್ರು ಸಮ್ಮರ್ ಕ್ಯಾಂಪ್ ಹಾಕಿ ಸುಮ್ಮನೆ ತಂದು IPL ಬಿಟ್ಟಿದ್ದಾರೆ. ಅವ್ನು ಚಿಕ್ಕವರು ದೊಡ್ಡವರು ಅಂತ ನೋಡಿದ್ರೆ ಎಲ್ಲರಿಗೂ ನಾಯಿ ಹೊಡೆದಂಗೆ ಹೊಡಿತಾ ಇದ್ದಾನೆ. ಮತ್ತೆ ಬುಮ್ರಾ, ಹೇಜಲ್ ಈ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಡೆಸ್ಕ್ ಇಂದ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಜೀವನ್. ಜೀವನ್, ನಿನ್ನೆ ನೋಡಿದಂತ ಒಂದು ಏನು RCB ವರ್ಸಸ್ RR ಮ್ಯಾಚು ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟಾಕ್ತು. ಅದರಲ್ಲಿ ವೈಭವ್ ಸೂರ್ಯವಂಶಿಯ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಈಗ ಟ್ರೋಲ್ ಅನ್ನ ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಈಗ ಆಗಿರುವಂತದ್ದು ಹೇಗೆಲ್ಲ ಏನೆಲ್ಲ ಅಪ್ಡೇಟ್ಸ್ ಇದೆ ಇದ್ರ ಬಗ್ಗೆ, ನೆನ್ನೆಯ ಮ್ಯಾಚಿನ ಬಗ್ಗೆ?
ಏನು ನಿನ್ನೆ ಮ್ಯಾಚ್ ನಡೀತು RCB ಮತ್ತು RR ನಡುವೆ, ಈ ಒಂದು ಮ್ಯಾಚ್ನಲ್ಲಿ ಅಕ್ಷರಶಃ RCB ಹಾಗೂ RCB ಅಭಿಮಾನಿಗಳು ಕಂಗಾಲಾಗಿದ್ದಾರೆ. ಯಾಕಂದರೆ ಅಲ್ಲಿ ಏನು ವೈಭವ್ ಸೂರ್ಯವಂಶಿ ಅಂದರೆ ಮೊದಲನೇ ಒಂದು ಅರ್ಧ ಭಾಗದಲ್ಲಿ ಅಂದರೆ RCB ಏನು ಬ್ಯಾಟಿಂಗ್ ಏನು RR ಅವರು ಬೌಲಿಂಗ್ ಚೂಸ್ ಮಾಡ್ತಾರೆ, ಆಗ RCB ಬ್ಯಾಟಿಂಗ್ ಆಡ್ತಾರೆ. ಆ ಒಂದು ಟೈಮ್ನಲ್ಲೇ ವಿಕೆಟ್ ಕೀಳೋದ್ರ ಮೂಲಕ RRನ ಏನು ಬೌಲರ್ಸ್ ಇರ್ತಾರೆ ಒಂದು ಒಳ್ಳೆಯಾದಂತಹ ಒಂದು ಏನು ಟೀಮ್ಗೆ ಗೆಲ್ಲುವಂತಹ ಒಂದು ಏನು ಯಾವ ಥರ ಒಂದು ಫೋಕಸ್ ಬೇಕೋ ಅವ್ರಿಗೆ ಅದನ್ನೆಲ್ಲ ಮಾಡ್ತಾರೆ ವಿಕೆಟ್ ಕೀಳೋದ್ರ ಮೂಲಕ. ಅದಾದ ಬಳಿಕ RCB ಅವರು ಹಿಂಗೋ ಮ್ಯಾಚ್ ಅಂದರೆ ಅಲ್ಲಿ ವೆಂಕಟೇಶ್ ಅಯ್ಯರ್ನ ಆಗಿರ್ಬೋದು ಎಲ್ಲರನ್ನೂ ಯೂಸ್ ಮಾಡಿ ಎಲ್ಲ ಬ್ಯಾಟರ್ಸ್ನು ಯೂಸ್ ಮಾಡಿ ಒಂದು 200ರ ಹಂತವನ್ನು ದಾಟ್ತಾರೆ. RCB ಅವರು 202ನ್ನು ಟಾರ್ಗೆಟ್ ಕೊಡ್ತಾರೆ. ಬಳಿಕ 202ರ ಟಾರ್ಗೆಟನ್ನು ಚೇಸ್ ಮಾಡಿದ RR ತಂಡ ವೈಭವ್ ಸೂರ್ಯವಂಶಿ ಮೊದಲೇ ಅಂದರೆ ಪಂದ್ಯದ ಮೊದಲ ಅರ್ಧ ಭಾಗದ ನಂತರ ಪಂದ್ಯದ ಸ್ಟಾರ್ಟಿಂಗ್ ಅಂದರೆ RR ಬ್ಯಾಟಿಂಗ್ನ ಸ್ಟಾರ್ಟಿಂಗ್ನಲ್ಲೇ ಒಂದು ಅಬ್ಬರವನ್ನು ಸಿಡಿಸ್ತಾರೆ ವೈಭವ್ ಸೂರ್ಯವಂಶಿ ಅವರು. ಈ ಒಂದು ಅಬ್ಬರದಿಂದ RCB ಅವರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಜೊತೆಗೆ ಏನೊಂದು ಧ್ರುವ್ ಜುರೇಲ್ ಆಗಿರ್ಬೋದು, ಏನೊಂದು ಅವರ ಬ್ಯಾಟಿಂಗ್ ಅಂದರೆ ವೈಭವ್ ಸೂರ್ಯವಂಶಿ ಔಟ್ ಆಗ್ತಾರೆ. ಔಟ್ ಆಗಿದ ಬಳಿಕ ಧ್ರುವ್ ಜುರೇಲ್ ಅದನ್ನು ಅದೇ ಒಂದು ರೆಸ್ಪಾನ್ಸನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಇದರಿಂದ RCB ಟೋಟಲ್ ಒಂದು ಯಾವ ಸೋಲನ್ನು ಅನುಭವಿಸುವಂಥ ಒಂದು ಸಂಭವ ಉಂಟಾಗುತ್ತೆ. ಇದಾದ ಬಳಿಕ ಅದರ ವೈಭವ್ ಸೂರ್ಯವಂಶಿ ಅವರು ಟೋಟಲ್ ಆಗಿ ಇದರಿಂದ ಏನೊಂದು ಮ್ಯಾಚ್ನ ವೈಭವ್ ಸೂರ್ಯವಂಶಿ ಅವರೇ ಮೊದಲಾರ್ಧ ಭಾಗದಲ್ಲಿ ವೈಭವ್ ಸೂರ್ಯವಂಶಿ ಅವರೇ ಈ ಒಂದು ಮ್ಯಾಚ್ನ RRನ ಹಿಡಿತವನ್ನು ಸಾಧಿಸುತ್ತೆ ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗಿಂದ. ಎಲ್ಲ ಆದ ನಂತರ ಫೈನಲ್ಲಿ RCB ಅಭಿಮಾನಿಗಳು ಏನಂದರೆ ವೈಭವ್ ಸೂರ್ಯವಂಶಿ ಈ ರೀತಿಯಾದಂತಹ ಬ್ಯಾಟಿಂಗಿಗೆ ಅಕ್ಷರಶಃ ಕಂಗಾಲಾಗಿದ್ದಾರೆ. ಜೊತೆಗೆ ವೈಭವ್ ಸೂರ್ಯವಂಶಿ ಅವರು ಕಳೆದ ಅಂಡರ್ 19 ಏನು ವಿಶ್ವಕಪ್ ಆಡ್ತಾರೆ, ಅದರಲ್ಲೂ ಸಹ ಏನೊಂದು ಅಬ್ಬರದ ಬ್ಯಾಟಿಂಗನ್ನು ಸಿಡಿಸಿ ಏನು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲೂ ಕೂಡ ಎಲ್ಲ ಅಂತಾರಾಷ್ಟ್ರೀಯ ಕ್ರಿಕೆಟಿಗರನ್ನು ಕೂಡ ಕಂಗಾಲಾಗಿಸಿರ್ತಾರೆ. ಇದಾದ ಬಳಿಕ ಇಷ್ಟೆಲ್ಲ ನೋಡಿದ್ಮೇಲೆ ಅಭಿಮಾನಿಗಳಾಗಿರ್ಬೋದು ಎಲ್ಲರೂ ಕಂಗಾಲಾಗಿದ್ದಾರೆ ವನಿತಾ. ಥ್ಯಾಂಕ್ ಯು ಜೀವನ್.